ಇದು ಎಕ್ಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್. ಸೊ ಈ ಕ್ರೆಡಿಟ್ ಕಾರ್ಡ್ ನ ಯಾವ ರೀತಿ ಆಕ್ಟಿವೇಶನ್ ಮಾಡೋದು, ಮತ್ತೆ ಈ ಕ್ರೆಡಿಟ್ ಕಾರ್ಡ್ ಬಂದು ಆಲ್ಮೋಸ್ಟ್ ಆಲ್ 1 ವೀಕ್ ಆಗಿದೆ. ಮ್ಯಾಕ್ಸಿಮಮ್ ಅನ್ಬಿಟ್ಟು 30 ಡೇಸ್ ವರೆಗೂ ಟೈಮ್ ಇರುತ್ತೆ. ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ನ ಆಕ್ಟಿವೇಶನ್ ಮಾಡಬೇಕು ಅಂತಂದ್ರೆ 30 ದಿವಸದ ಒಳಗಡೆ ಆಕ್ಟಿವೇಶನ್ ಮಾಡಬೇಕು. ನೆಕ್ಸ್ಟ್ ನಾವು 30 ದಿವಸದ ನಂತರ ಆಕ್ಟಿವೇಶನ್ ಮಾಡ್ತೀನಿ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಆಕ್ಟಿವೇಶನ್ ಆಗೋದಿಲ್ಲ. ಸೊ ಅದರ ಬೆನಿಫಿಟ್ಸ್ ಮತ್ತೆ ಯಾವ ಅಪ್ಲಿಕೇಶನ್ ಮುಖಾಂತರ ನಾವು ಆಕ್ಟಿವೇಶನ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಏನಾದ್ರು ಆನ್ಯುವಲ್ ಚಾರ್ಜಸ್ ಏನಾದ್ರು ಇತ್ತು ಅಂದ್ರೆ ಸಹ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಾದ್ರು ನೀವೇನೋ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನು ಸಹ ಫಾಲೋ ಮಾಡಿ. ನಮಗೆ ಕ್ರೆಡಿಟ್ ಕಾರ್ಡ್ ಬಂದಿರುವಂಥ ಎನ್ವಲಪ್ ಜೊತೆಗೆ ಆ ಕಾರ್ಡ್ಗೆ ಟ್ಯಾಗ್ ಮಾಡಿ ಒಂದು ಸ್ಲಿಪ್ ಹಾಕಿರ್ತಾರೆ. ಆ ಸ್ಲಿಪ್ಪಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ತುಂಬಾ ಮುಖ್ಯ ಇರುತ್ತೆ. ಸೊ ಅವ್ರು ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ 30 ಡೇಸ್ ಒಳಗಡೆ ನೀವು ಕ್ರೆಡಿಟ್ ಕಾರ್ಡ್ನ ಆಕ್ಟಿವೇಶನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಮೋರ್ ದೆನ್ 30 ಡೇಸ್ ಆಯಿತು ಅಂತಂದರೆ ಇಟ್ ವಿಲ್ ಬಿ ಕ್ಲೋಸ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಆಕ್ಟಿವೇಶನ್ ಮಾಡೋದಕ್ಕೆ ಸುಮಾರು 3-4 ಆಪ್ಷನ್ನು ಸಹ ಇದ್ದಾವೆ. ಟೋಟಲ್ 5 ಆಪ್ಷನ್ ಇದ್ದಾವೆ. ಸೊ ಅದರೊಳಗೆ ನಾನೀಗ ಸೆಲೆಕ್ಟ್ ಮಾಡ್ತಿರುವಂಥದ್ದು QR ಕೋಡು. ಸೊ QR ಕೋಡ್ನ ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡಿದ ತಕ್ಷಣವೇ ಲಿಂಕ್ ಬರುತ್ತೆ. ಈ QR ಕೋಡ್ ಸ್ಕ್ಯಾನ್ ಮಾಡೋದು ಎಲ್ಲಿಂದ ನೆಕ್ಸ್ಟು ನೀವು ಕೇಳೋದಾರೆ ಲೈಕ್ ಗೂಗಲಲ್ಲಿ ಹೋಗಿ ಸ್ಕ್ಯಾನ್ ಆಪ್ಷನ್ ಇದೆ ಗೊತ್ತಲ್ವಾ, ಆ ಸ್ಕ್ಯಾನ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲಿಂಕ್ ಬರುತ್ತೆ. ಆ ಲಿಂಕು ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಹತ್ರ ಇರುವಂತಹ ಆಕ್ಸಿಸ್ ಬ್ಯಾಂಕ್ನ ಅಪ್ಲಿಕೇಶನ್ಗೆ ಕರ್ಕೊಂಡೋಗುತ್ತೆ. ಸೊ ಇಲ್ಲಿ ಲಾಗಿನ್ ಯುವರ್ ಅಕೌಂಟ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಅಪ್ಲಿಕೇಶನ್ನ ಲಾಗಿನ್ ಮಾಡೋದು. ಲಾಗಿನ್ ಮಾಡಿದ ನಂತರ ಹೋಮ್ ಪೇಜ್ ಇಂಟರ್ಫೇಸ್ ಕನೆಕ್ಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಆಕ್ಟಿವೇಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ. ವಿವ್ ಡಿಜಿಟಲ್ ಕಾರ್ಡು ಅದರ ಪಕ್ಕದಲ್ಲಿ ಆಕ್ಟಿವೇಟ್ ಕಾರ್ಡ್ ಅಂತ ನೋಟು. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಬಾಟಮಲ್ಲಿ ಅನ್ಬಾಕ್ಸ್ ಕಾರ್ಡ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಆನಂತರ ಕಾರ್ಡ್ ಇಲ್ಲಿ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನು ಆಪ್ಷನ್ ಬರುತ್ತೆ ಅಂತಂದರೆ ನಿಮಗೆ ಫಸ್ಟೇ ನಿಮಗೆ ಡೈಲಿ ಲಿಮಿಟು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು, ಯೂಸೇಜು ಎಷ್ಟು ಬೇಕು ಅದೆಲ್ಲ ಪ್ರತಿಯೊಂದು ಆಪ್ಷನ್ನು ಸ್ಟಾರ್ಟಿಂಗ್ ಬರುತ್ತೆ. ಬಟ್ ನಿಮ್ಗೆ ಇನ್ನೂ ಪಿನ್ ಸೆಟ್ ಮಾಡೋದುಂಟು, ನೆಕ್ಸ್ಟ್ ಸ್ಟೆಪ್ಸ್ ಬರುತ್ತೆ. ಓಕೆ, ಸೊ ನಾನಿಲ್ಲಿ ಅದು ಅಪ್ಡೇಟ್ ಮಾಡ್ತೀನಿ ನನಗೆ ಎಷ್ಟು ಲಿಮಿಟ್ ಬೇಕು ಏನು ಅಂತ. ಸೊ ನೀವು ಇಲ್ಲಿ ಏನು ಮಾಡಬೇಕು ಗೊತ್ತಾ, ಒಂದನ್ನು ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ಇಲ್ಲಿ ಲಿಮಿಟಲ್ಲಿ ಯಾವುದು ಅಂತಂದರೆ ಇನ್ ಕೇಸ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಕಳೆದೋಯ್ತು ಅಂದರೆ ಸಹ ವೈಫೈ ಟ್ಯಾಪ್ ಮಾಡಿ ಸಹ ಅಮೌಂಟ್ ವಿತ್ಡ್ರಾ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಲಿಮಿಟಲ್ಲಿ ಬಂದ್ಬಿಟ್ಟು ವೈಫೈದು ತುಂಬಾ ಟ್ಯಾಪ್ ಆ್ಯಂಡ್ ಪೇ ಅಂತ ಇರುತ್ತಲ್ಲ ಅದನ್ನು ಕಡಿಮೆಗೆ ಸೆಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅವಶ್ಯಕತೆ ಇದ್ದರೆ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಸೊ ಲಿಮಿಟೆಲ್ಲ ಸೆಟ್ ಮಾಡಿದ ನಂತರ ಇಲ್ಲಿ ಬಾಟಮಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈಗ ಸೆಂಡ್ OTP ಟು ಸೆಟ್ ಪಿನ್ ಅಂತ ಇದೆ. ಸೊ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. ಸೆಂಡ್ OTP ಟು ಸೆಟ್ ಪಿನ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ OTP ರಿಜಿಸ್ಟರ್ಡ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಬಂದಿದೆ, ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಎಂಟ್ರಿ ಮಾಡಿದ ನಂತರ ಇಲ್ಲಿ ರೈಟ್ ಮಾರ್ಕ್ ವೆರಿಫೈ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡೋದಿರುತ್ತೆ. ನಂತರ ಇಲ್ಲಿ ನಮಗೆ ಯಾವ ಪಿನ್ ಬೇಕೋ ಹೊಸ ಪಿನ್ನ ಕ್ರೆಡಿಟ್ ಕಾರ್ಡ್ಗೆ ಪಿನ್ ಸೆಟ್ ಮಾಡುವಂಥದ್ದು. ಸೊ ನನಗಿಲ್ಲಿ ಯಾವ ಪಿನ್ ಬೇಕೋ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಪಿನ್ನ ಕ್ರಿಯೇಟ್ ಮಾಡುವಂಥದ್ದು ಪ್ರೊಸೀಜರ್ ಇದೇನೇ. ಸೊ ಸಬ್ಮಿಟ್ ಮಾಡಿದ ನಂತರ ಫಸ್ಟ್ ಮತ್ತು ಸೆಕೆಂಡ್ ಸೇಮ್ ಎರಡೂ ಸಹ ಒಂದೇ ಹಾಕಬೇಕು. ನೆಕ್ಸ್ಟು ನಮಗೆ ಏನು ಕೇಳುತ್ತೆ ಗೊತ್ತಾ, 4 ಪಿನ್ ಎಂಟ್ರಿ ಮಾಡಿದ ನಂತರ ಮತ್ತೆ ನಾವು ಮೊಬೈಲ್ ಅಪ್ಲಿಕೇಶನ್ಗೆ MPIN ಅಂತ ಸೆಟ್ ಮಾಡಿರ್ತೀವಿ. ಆ MPIN ಮತ್ತೆ ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಸೊ ನಾನು ಆ MPIN ಎಂಟ್ರಿ ಮಾಡಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣವೇ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ಸೊ MPIN ಇಲ್ಲಿ ಸಕ್ಸಸ್ಫುಲಿ ಸೆಟ್ ಆಗಿದೆ. ಕ್ರೆಡಿಟ್ ಕಾರ್ಡ್ಗೆ ನಾವು ಪಿನ್ನ ಸೆಟ್ ಮಾಡಿದ್ದೀವಿ. ಸೊ ಈ ರೀತಿಯಾದಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ನೀವು ಮೇನ್ ಬೆನಿಫಿಟ್ ಬಂದ್ಬಿಟ್ಟಿರೊಳಗೆ ಆಕ್ಟಿವೇಶನ್ ಬೆನಿಫಿಟ್ಸ್ ಬಂದ್ಬಿಟ್ಟು 300 ರೂಪೀಸ್ವರೆಗೂ ಯುಟಿಲಿಟಿ ಬಿಲ್ ಪೇ ಮಾಡಿದ್ರೆ ಫಸ್ಟ್ ವಿತಿನ್ 30 ಡೇಸ್ ಒಳಗಡೆ ನೀವು ಪೇ ಮಾಡಿದ್ದೀರಾ ಅಂತಂದರೆ ನಿಮಗೆ 100% ಕ್ಯಾಶ್ ಬ್ಯಾಕ್ ಅಪ್ ಟು 300 ರೂಪೀಸ್ ಆನ್ ಯುಟಿಲಿಟಿ ಬಿಲ್ ಪೇಮೆಂಟ್ ವಿತಿನ್ ದ ನೆಕ್ಸ್ಟ್ ಫಸ್ಟ್ 30 ಡೇಸ್. ಓಕೆ, ನೆಕ್ಸ್ಟ್ 40% ಆಫ್ ಝೊಮ್ಯಾಟೊ, 5% ಆಫ್ ಯುಟಿಲಿಟಿ ಬಿಲ್ ಪೇಮೆಂಟ್ ವೈ ಪೇಟಿಎಮ್ ಅಪ್ಲಿಕೇಶನ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ 10% ಆಫ್ ಬ್ಲಿಂಕಿಟ್, 10% ಆಫ್ ಮೂವಿ ಟಿಕೆಟ್ ವೈ ಬುಕ್ ಮೈ ಶೋದಲ್ಲಿ ಬಂದ್ಬಿಟ್ಟು 10% ಆಫ್ ಸಿಗುತ್ತೆ ನಿಮಗೆ. ಆ್ಯಂಡ್ ಮಿಂಟ್ರಾದಲ್ಲೂ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುವಂಥದ್ದು. ಸೊ ಆ್ಯಂಡ್ ನೆಗೆಟಿವ್ ಅಂತ ಮಾತಾಡೋದಾದರೆ ದಯವಿಟ್ಟು ಲೈಕ್ ಇದು ನೆಗೆಟಿವ್ 1.5 ತೊಗೊಳ್ತೀನಿ ಅಂತಾರೆ ರೂಪೇ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಸೊ ಇದರೊಳಗೆ 2000 ರೂಪೀಸ್ ಮೋರ್ ದೆನ್ ಏನಾದರೂ ಒಂದು ಕಸ್ಟಮರ್ ಮರ್ಚೆಂಟ್ಗೆ ನಾವು ಪೇ ಮಾಡ್ತೀವಿ ಅಂದರೆ ಅಲ್ಲಿ 1.99% ಚಾರ್ಜಸ್ ಯಾರಿಗೆ ಬೀಳುತ್ತೆ ಗೊತ್ತಾ, ಮರ್ಚೆಂಟ್ ಬೀಳುತ್ತದು. ಸೊ ಸಮ್ಟೈಮ್ ಮರ್ಚೆಂಟ್ ಕೇಳಬಹುದು, ಬಟ್ MDR ಅಂತಂದರೆ ಮರ್ಚೆಂಟು ನಮಗೆ ಡಿಸ್ಕೌಂಟ್ ಕೊಡೋದು ಅಂತ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಇನ್ನೂ ಒಂದೇನು ಅಂದರೆ ಸೊ ಆ್ಯನ್ಯುವಲ್ ಚಾರ್ಜಸ್ ಬಗ್ಗೆ ಹೇಳೋದಾದರೆ ಸರ್ಟನ್ ಆಫ್ ಅಮೌಂಟ್ ನೀವು ಯುಟಿಲೈಸ್ ಮಾಡಿದ್ದೀರಾ ಅಂತಂದರೆ ಇಯರಲ್ಲಿ
ಸೊ ಯಾವುದೇ ಚಾರ್ಜಸ್ ಬರೋದಿಲ್ಲ. ಕ್ರೆಡಿಟ್ ಕಾರ್ಡು ರನ್ ಆಗೋದೇ ಅದೇ ರೀತಿಯೇ. ಒಂದು ವರ್ಷದಲ್ಲಿ ನಿಮಗೊಂದು ಲಿಮಿಟ್ 1 ಲ್ಯಾಕ್ ಕೊಟ್ಟಿದ್ದಾರೆ ಅಂತ ತೊಗೊಳ್ಳಿ. ನೀವು ಅದರಲ್ಲಿ ಒಂದು 50,000 ಇಲ್ಲ 1 ಲ್ಯಾಕ್ 50,000 ಆ ಥರ ಯುಟಿಲೈಸ್ ಮಾಡಿದರೆ ನಿಮ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಏನು ಯುಟಿಲೈಸೇ ಮಾಡಿಲ್ಲ ಅಂತಾರೆ ಡೆಫಿನೆಟ್ಲಿ ಅಲ್ಲಿ ಆ್ಯನ್ಯುವಲ್ ಚಾರ್ಜಸ್ ಅನ್ನೋದು ಒಂದು 500 ರೂಪೀಸ್ ಇಲ್ಲ 499 ಪ್ಲಸ್ GST ಇಲ್ಲ 18 ರೂಪೀಸ್ ಪ್ಲಸ್ GST ಈ ಥರ ನಿಮಗೆ ಚಾರ್ಜಸ್ ಹಾಕಿರ್ತಾರೆ. ಸೊ ಇಲ್ಲೂ ಅದೇ ರೀತಿ ಇದೆ. ಸೊ ಬೇಸ್ಡ್ ಆನ್ ಲಿಮಿಟು ಮತ್ತು ನಾವು ಏನು ಯುಟಿಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ನಡೆಯುತ್ತೆ. ಸೊ ಈ ಪ್ರಾಪರಾಗಿ ನೀವು ಕ್ರೆಡಿಟ್ ಕಾರ್ಡ್ನ ತೊಗೊಂಡಿದ್ದೀರಾ ಅಂತಂದರೆ ವಿತಿನ್ ಡ್ಯೂರೇಷನ್ ಟೈಮ್ ಒಳಗಡೆ ಬಿಲ್ನ ಪೇ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಿಮಗೆ ಪೆನಾಲ್ಟಿ ಅನ್ನೋದಿದೆಯಲ್ಲ, ಸೊ ಅದು ತುಂಬಾ ಜಾಸ್ತಿ ಬೀಳುತ್ತೆ. ಸೊ ಇದೊಂದು ಕಿವಿ ಮಾತು. ಕ್ರೆಡಿಟ್ ಕಾರ್ಡ್ ಅಂದ ತಕ್ಷಣವೇ ನಿಮಗೇನೋ ಅನಿಸುತ್ತೆ ಲೈಕ್ ಯಾವ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋದು, ಖಂಡಿತವಾಗ್ಲೂ ಯುಟಿಲೈಸ್ ಮಾಡ್ಕೋದು, ಬಟ್ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಅದನ್ನು ಅದೇ ರೀತಿ ಬಿಲ್ನ ವಿತಿನ್ ಡ್ಯೂರೇಷನ್ ಟೈಮ್ ಒಳಗಡೆ ಕಟ್ಕೊಂಡು ನಿಮ್ದು ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲ ಅಂತಾರೆ ಪೆನಾಲ್ಟಿ ಮೇಲೆ ಪೆನಾಲ್ಟಿ, ಸಿಬಿಲ್ ಸ್ಕೋರ್ ನೆಗೆಟಿವ್ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಥ್ಯಾಂಕ್ ಯು. ಆ್ಯಂಡ್ ನೀವು UPIಗೂ ಸಹ ಲಿಂಕ್ ಮಾಡ್ಕೋಬೋದು ಇದು ರೂಪೇ ಕ್ರೆಡಿಟ್ ಕಾರ್ಡು. ಆ್ಯಂಡ್ ಮುಂದೆ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಅಥವಾ ವಿಡಿಯೋಸ್ನ ನೀವು ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ.